ಈಗ ಸ್ಟ್ರೆಸ್ ಅಥವಾ ಒತ್ತಡ ಅಂತ ಹೇಳಿದ್ರೆ ಅದು ಬರೀ ಒಂದು ಮೆಂಟಲ್ ಇಲ್ನೆಸ್ಸು ಅಥವಾ ನಮ್ಮದು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನೋ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂತ ಮಾತ್ರ ಅಲ್ಲ. ಈಗ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನೇನು ತೊಂದರೆ ಕಾಸ್ ಮಾಡುತ್ತೆ ಈ ಸ್ಟ್ರೆಸ್ ಅಂತ ನೋಡೋಣ. ಮೊದಲನೇದಾಗಿ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡುತ್ತೆ. ಎರಡನೇದಾಗಿ ಅದರಿಂದ ಸ್ಪರ್ಮ್ ಮತ್ತು ಎಗ್ ಕ್ವಾಲಿಟಿ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಮೂರನೇದಾಗಿ ಅದು ಲೈಂಗಿಕ ಜೀವನದಲ್ಲಿ ಪರಿಣಾಮ ಬೀರುತ್ತೆ. ಸೊ ಈಗ ಸ್ಟ್ರೆಸ್ ತುಂಬ ಇದೆ ಅಂತ ಈಗ ತುಂಬ ಜನ ಅದಕ್ಕೆ ತುಂಬ ಕಾಫಿ ಕುಡಿಯೋದು, ಟೀ ಕುಡಿಯೋದು ಅಥವಾ ಸ್ಮೋಕಿಂಗು ಈ ಥರ ಎಲ್ಲ ಮಾಡ್ತಾರೆ. ಇದರಿಂದ ಇನ್ನೂ ಹೆಚ್ಚು ಸ್ಟ್ರೆಸ್ ಆಗುತ್ತೆ ಹೊರತು ಇನ್ನೂ ಕಡಿಮೆ ಆಗೋದಿಲ್ಲ. ಸೊ ಹೇಗೆ ಟ್ಯಾಕಲ್ ಮಾಡೋಣ ನಾವು ಈ ಸ್ಟ್ರೆಸ್ನ? ಈಗ ಫಸ್ಟ್ ನೀವು ಮೆಡಿಟೇಷನ್ ಮಾಡ್ಬೋದು. ಎರಡನೇದಾಗಿ ಯೋಗ ಮಾಡ್ಬೋದು. ಯೋಗದಿಂದ ನಿಮಗೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಎರಡೂ ಕಡಿಮೆ ಆಗುತ್ತೆ. ಆಮೇಲೆ ಮೂರನೇದಾಗಿ ನಿಮ್ಗೆ ಏನು ಇಷ್ಟನೋ ಅದನ್ನು ಏನಾದರೂ ಕೇಳಿಸ್ಕೊಳ್ಳೋದು. ಈಗ ಒಂದು ಮ್ಯೂಸಿಕ್ ಇಷ್ಟ ಆದರೆ ಅದನ್ನು ಮಾಡೋದು. ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತ. ಈಗ ಮೊದಲನೇದಾಗಿ ಮೆಡಿಟೇಷನ್ ಮಾಡೋದು. ಎರಡನೇದಾಗಿ ಯೋಗ. ಈಗ ಯೋಗ ಮಾಡೋದ್ರಿಂದ ನಿಮಗೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಆಮೇಲೆ ಮೂರನೇದಾಗಿ ಹವ್ಯಾಸಗಳು ಅಂತ ಹೇಳ್ತೀವಿ. ಈಗ ಒಬ್ಬೊಬ್ಬರಿಗೆ ಒಂದು ಸ್ಪೋರ್ಟ್ ಆಡೋದು, ಈಗ ಬಾಸ್ಕೆಟ್ಬಾಲ್ ಆಡೋದು ಅಥವಾ ವಾಲಿಬಾಲ್ ಆಡೋದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಈಗ ವಯಲಿನ್ ಬಾರಿಸೋದು ಅಥವಾ ಗಿಟಾರು ಅಥವಾ ಏನಾದ್ರು ಮ್ಯೂಸಿಕ್ ಕೇಳೋದು, ಇದೆಲ್ಲದ್ರಿಂದನೂ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ.